ಚಿಕ್ಕೋಡಿ ಲೋಕಸಭಾ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಂದ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಯಿತು. ಚಿಕ್ಕೋಡಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರಿಂದ ಯಮಕನಮರಡಿ ಮತಕ್ಷೇತ್ರದ ಹಲವು ಗ್ರಾಮಗಳಿಗೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಪರಕನಹಟ್ಟಿ, ರುಸ್ತುಂಪುರ, ಕರಗುಪ್ಪಿ, ಬಸ್ಸಾಪುರ, ಚಿಕ್ಕಲದಿನ್ನಿ ಹಾಗೂ ರಾಜಕಟ್ಟಿ ಗ್ರಾಮಗಳಿಗೆ ಮತ್ತು ಶಾಲೆಯ ಕಟ್ಟಡಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಮತ್ತು ಪಾಶಾಪುರ ಪಿಎಚ್ಸಿ ಆಶಾ ಕಾರ್ಯಕರ್ತರಿಂದ ಚಿಕ್ಕೋಡಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಪಾಶಾಪುರ. ಚಿಕ್ಕೋಡಿ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಅವರಿಂದ ರಾಹುಲ್ ಗಾಂಧಿ ಅವರಿಗೆ ಸ್ವಾಗತ. ಹೈಸ್ಕೂಲ್ ಕಟ್ಟಡದ ಕಾಮಗಾರಿ ಪೂಜೆಯನ್ನು ಇವತ್ತು ನೆರವೇರಿತು. ತಂದೆಯವರು ಯಾವಾಗಲೂ ಅವರು ಹೆಚ್ಚಿನ ಪ್ರೋತ್ಸಾಹ ಶಿಕ್ಷಣ ಕಡೆಗೆ ಕೊಡ್ತಾ ಬಂದಿದ್ದಾರೆ. ಮೊದಲಿನ ಕಾಲಕ್ಕಿಂತ ಈ ಜನ್ರೇಷನ್ಗೆ ಸಾಕಷ್ಟು ಒಳ್ಳೆ ಫೆಸಿಲಿಟೀಸನ್ನು ತಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ. ಸುಮಾರು 3 ಕೋಟಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಇಷ್ಟೆಲ್ಲ ಒಳ್ಳೆ ಫೆಸಿಲಿಟೀಸ್, ಲ್ಯಾಬ್ ಆಗಲಿ, ಟೀಚರ್ಸ್ ಆಗಲಿ, ಹಾಗೆಯೇ ಒಳ್ಳೆ ಒಳ್ಳೆ ಎಲ್ಲ ಫೆಸಿಲಿಟೀಸ್ ಏನು ಶಿಕ್ಷಣಕ್ಕೆ ಬೇಕಾಗುತ್ತೆ, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಆಗಲಿ, ತಮ್ಮೆಲ್ಲರಿಗೂ ಏನು ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರಲ್ಲ, ಅದನ್ನು ಕೂಡ ತಮ್ಮೆಲ್ಲರಿಗೂ ಬರೀ ಓದೋದ ಕಡೆ ಅಷ್ಟೇ ಅಲ್ಲ, ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಆಗಿ ತಾವೆಲ್ಲರೂ ಹೊರ ಹೊಮ್ಮಬೇಕು ಅಂತ ಎಲ್ಲರೂ ಪ್ರಯತ್ನ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರ ತಂದೆ ಸಾರಿ ತಾವೆಲ್ಲರೂ ಹೊರಹೊಮ್ಮಲಿಕ್ಕೆ ಓವರ್ ಆಲ್ ಡೆವಲಪ್ಮೆಂಟ್ ಏನು ಈಗ ಜನ್ರೇಷನ್ ಏನು ಎಷ್ಟು ಕಾಂಪಿಟೇಟಿವ್ ವರ್ಲ್ಡ್ ಆಗಿದೆ, ತಾವೆಲ್ಲರೂ ಇದಾದಮೇಲೆ ತಾವೆಲ್ಲರೂ ಕಾಲೇಜಿಗೆ ಹೋಗಿ ಸೇರ್ತೀರಾ. ತಾವೆಲ್ಲರೂ ಫ್ರೆಂಡ್ಸ್ ಆಗಿ ಒಳ್ಳೆ ರೀತಿಯಿಂದ ತಾವೆಲ್ಲರೂ ನಾಲೆಜನ್ನು ದೇಶದಾಗಲಿ ತಾವೆಲ್ಲರೂ ತಮ್ಮ ಜೀವನ ಒಂದು ಒಳ್ಳೆ ರೀತಿಯಾಗಿ ಸಾಗಿಸ್ಕೊತ ಹೋಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಮ್ಮೆಲ್ಲ ಶಿಕ್ಷಕರು ಕೂಡ ಅವ್ರಿಗೂ ಪ್ರೋತ್ಸಾಹ ಮಾಡಿ ತಮ್ಮದೇನಾದರೂ ಐ ಥಿಂಕ್ 10th ಸ್ಟ್ಯಾಂಡರ್ಡ್ ಮುಂದಿನ ಈಗಿಂತ ತಯಾರಿ ಮಾಡಬೇಕಾಗತ್ತೆ. ತಾವೆಲ್ಲರೂ ಏನಾದರೂ ತಮ್ಮದು ಅವಶ್ಯಕತೆ ಅಂತ ಹೇಳಿ ಅವ್ರು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತೀವಿ. ನಾವು ಯಾವಾಗಲೂ ನಿಮ್ಮ ಪರವಾಗಿ ಇರ್ತೀವಿ. ತಮ್ಮದೇನಾದರೂ ಇದ್ದರೆ ಅಷ್ಟೇ ಕೇಳ್ಕೊಳ್ಳಿ. ಥ್ಯಾಂಕ್ ಯು. ಆಮೇಲೆ ನಮ್ಗೆ 2 ವರ್ಷದ ಈಗ 1 ವರ್ಷದಿಂದ ನಾವು ಹೋದಾಗ ಸ್ಟ್ರೈಕ್ 2,000 ರೂಪಾಯಿ ಹೆಚ್ಚು ಮಾಡ್ಕೊಂಡಿದ್ದೀವಿ. ಅವಾಗಿಂದ ನಮಗೂ ಮಾಡೇ ಇಲ್ಲ. ಮತ್ತು ಯಾವಾಗ ಒಂದು ನಮಗೆ ಕಿರಿಕಿರಿ ಭಾಳ ಕೊಡ್ತಾರೆ, ಕೆಲಸ ಮಾಡ್ತೀವಿ, ಅದರಂತೆ ನಮಗೆ ಸಂಬಳ ನಮ್ಗೆ ಅದಕ್ಕೆ ನೀವು ಸದ್ಯಕ್ಕೆ ನಮ್ದು 5,000 ಮಾಡಿದ್ದು 2,000 ಒಟ್ಟು ನಮ್ಗೆ ಗೋಲ್ಡ್ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2 ಸೇರಿ ನಮ್ಗೆ ಗೋಲ್ಡ್ ಸರ್ಕಾರ ಪಗಾರ ಅದಕ್ಕೆ